ಪ್ರೋಗ್ರಾಮ್ BCom, ಸಬ್ಜೆಕ್ಟ್ ಬಂದುಬಿಟ್ಟು ನ್ಯೂ ವೆಂಚರ್ ಪ್ಲಾನಿಂಗ್, ಸೆಮಿಸ್ಟರ್ 3rd, ಯೂನಿವರ್ಸಿಟಿ ಬಂದುಬಿಟ್ಟು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 49. In this topic discuss business plan preparation for new ventures. ಮಾರ್ಕೆಟಿಂಗ್ ನೀಚ ಅಂಡು ಮಾರ್ಕೆಟಿಂಗ್ ಶೇರ್ ಅಂತ ಕರಿತಾರೆ. ಅದರಲ್ಲಿ ಮಾರ್ಕೆಟಿಂಗ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಮಾರ್ಕೆಟಿಂಗ್ ಅಂದರೆ ಮಾರುಕಟ್ಟೆ ಎಂಬುದು ಒಂದು ಸ್ಥಳವನ್ನು ನಿರ್ಧಾರ ಮಾಡಿರುತ್ತದೆ. ಅಲ್ಲಿ ಕೊಳ್ಳುವರು ಮತ್ತು ಮಾರುವರ ಪ್ರಕ್ರಿಯೆ ಒಳಗೊಂಡಿರುತ್ತದೆ. ಇದನ್ನು ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ. ಹಾಗಾದರೆ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಯಾವುವು? ಈ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಒಳಗಡೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಟು ಫೋಕಸ್ ಆನ್ ದಿ ಬೇಸಿಸ್ ಆಫ್ ಮಾರ್ಕೆಟಿಂಗ್ ಇಶ್ಯೂಸ್. ಅಂದರೆ ಮಾರ್ಕೆಟಿಂಗ್ನಲ್ಲಿರ್ತಕ್ಕಂಥ ಸಮಸ್ಯೆಗಳ ಮೂಲವನ್ನು ಕೇಂದ್ರೀಕರಿಸುತ್ತದೆ. ಅಂದರೆ ಅಲ್ಲಿ ಮಾರ್ಕೆಟಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳ ಫಸ್ಟು ಐಡೆಂಟಿಫೈ ಮಾಡಿಕೊಳ್ತದೆ, ಇಶ್ಯೂಸ್ನ ಉಳ್ಕೊಳ್ತದೆ. ಎರಡನೇದು ಬಂದುಬಿಟ್ಟು ಟು ಡಿಟರ್ಮೈನ್ ವಾಟ್ ಪೀಪಲ್ ಥಿಂಕ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಜನರು ಯೋಚಿಸುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಅಂದರೆ ಇಲ್ಲಿರ್ತಕ್ಕಂಥ ಗ್ರಾಹಕರ ಉತ್ಪನ್ನ ಮತ್ತು ಸೇವೆಯ ಬಗ್ಗೆ ಆಲೋಚನೆ ಮಾಡ್ತಾರೆ. ಎಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಈಸಿಯಾಗಿ ಮಾಡ್ತಾರೆ. ಆ ಪ್ರಾಡಕ್ಟ್ನಲ್ಲಿರ್ತಕ್ಕಂಥ ಕ್ವಾಂಟಿಟಿ, ಪ್ರೈಸು, ಫ್ಯೂಚರು, ಬ್ರ್ಯಾಂಡ್ ನೇಮು, ಸಮ್ ಪ್ರಾಡಕ್ಟ್ ಫ್ಯೂಚರ್ನ ಐಡೆಂಟಿಫೈ ಮಾಡ್ಕೊಳ್ತಾರೆ. ಮೂರನೇದು ಬಂದ್ಬಿಟ್ಟು ಟು ಡಿಟರ್ಮೈನ್ ಹೌ ಮಚ್ ಕಸ್ಟಮರ್ ವುಡ್ ಬಿ ವಿಲ್ಲಿಂಗ್ ಟು ಪೇ ಅಂತ ಕರಿತಾರೆ. ಅಂದರೆ ಗ್ರಾಹಕರು ಎಷ್ಟು ಜನ ಸಿದ್ಧರಿದ್ದಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಅಂದರೆ ಈ ಮಾರ್ಕೆಟಿಂಗ್ ಐತಲ್ಲ, ಟು ಡಿಟರ್ಮೈನಿಂಗ್ ಹೌ ಮಚ್ ಕಸ್ಟಮರ್ಸ್ ಅಂದರೆ ಎಷ್ಟು ಜನ ವಸ್ತುಗಳನ್ನು ಕೊಳ್ಳಲು ಸಿದ್ಧರಿಗಿದ್ದಾರೆ ಎಂಬುದನ್ನು ನಿರ್ಧಾರ ಮಾಡುತ್ತದೆ. ವಸ್ತುಗಳನ್ನು ಕೊಳ್ಳಲು ಬಯಸುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಟು ಡಿಟರ್ಮೈನಿಂಗ್ ವೇರ್ ದಿ ಕಸ್ಟಮರ್ ವುಡ್ ಪ್ರಾಫರ್. ಅಂದರೆ ಗ್ರಾಹಕರು ಎಲ್ಲ ಆದ್ಯತೆಗಳು ನೀಡುತ್ತಾರೆ ಎಂಬುದನ್ನು ನಿರ್ಧರಿಸಿದೆ. ಅಂದರೆ ಗ್ರಾಹಕರ ಆದ್ಯತೆಗಳನ್ನು ಈ ಮಾರ್ಕೆಟಿಂಗ್ನಲ್ಲಿ ಐಡೆಂಟಿಫೈ ಮಾಡ್ತಾರೆ. ಗ್ರಾಹಕರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟು ಡಿಟರ್ಮೈನಿಂಗ್ ವೇರ್ ದಿ ಕಸ್ಟಮರ್ ವುಡ್ ಎಕ್ಸೆಪ್ಟ್ ಹೇರ್ ಅಬೌಟ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಅಂದರೆ ಗ್ರಾಹಕರು ಎಲ್ಲಿ ಕೊಳ್ಳಬೇಕೆಂಬುದನ್ನು ನಿರೀಕ್ಷಿಸುತ್ತಾರೆ ಎಂಬುದನ್ನು ನಿರ್ಧರಿಸಲು ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಹುಡುಕ್ತಾರೆ. ಅಂದರೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಹೀಗೆ ಮಾಡಬೇಕು, ಹೌದಾ, ಆ ಪ್ರಾಡಕ್ಟ್ ಹಿಂಗಿದೆ, ಅದ್ರ ಬೇಸಸ್ ಮೇಲೆ. ನೆಕ್ಸ್ಟ್ ಬಂದುಬಿಟ್ಟು ಲರ್ನಿಂಗ್ ಔಟ್ಕಮ್ಸ್. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಅಕಾಂಪ್ಲಿಷ್ ದಿ ಕಂಪನಿ ವಿಷನ್. ಅಂದರೆ ಕಂಪನಿಯ ಉದ್ದೇಶ ಏನು ಅಂದರೆ ಕಂಪನಿ ಮೇನ್ ಅಬ್ಜೆಕ್ಟಿವ್ಸ್ ಆಫ್ ದಿ ಫರ್ಮ್ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್ ದಿ ಫರ್ಮ್ ಅಂತ ಕರೆಯುತ್ತಾರೆ. ಸೆಕೆಂಡ್ ಒನ್ ಟು ಮೇಕ್ ಎ ಯೂಸ್ ಆಫ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್. ಲೈಕ್ ಒಂದು ಮಾರ್ಕೆಟ್ನಲ್ಲಿ ಸ್ಕಿಲ್, ನಾಲೆಡ್ಜ್, ಎಬಿಲಿಟಿ, ಕ್ರಿಯೇಟಿವಿಟಿ, ಥಿಂಕಿಂಗ್, ಆಲ್ ದಿಸ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಆಫ್ ಎಂಪ್ಲಾಯ್ಸ್ ಅಂತ ಕರೆಯುತ್ತಾರೆ. ಟ್ರೂತ್ ಅನಲೈಸ್ ಟು ಕಸ್ಟಮರ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲಾನ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಒನ್ ಬಂದು ಹೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಡೆವಲಪಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲಾನ್. ಪ್ಲಾನಿಂಗ್ ತಗೊಂತೀಯಾ? ನೆಕ್ಸ್ಟ್ ಬಂದುಬಿಟ್ಟು ಟು ಎನೇಬಲ್ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಕಾಂಪಿಟೇಷನ್ ಅನಾಲಿಸಿಸ್ ಅಂತ ಕರೆಯುತ್ತಾರೆ. ಮಾರ್ಕೆಟಿಂಗ್ ಡೆವಲಪಿಂಗ್ ಎ ಮಾರ್ಕೆಟಿಂಗ್ ಪ್ಲಾನ್. ಇದರಲ್ಲಿ ಇಂಟ್ರಡಕ್ಷನ್. ಈ ಮಾರ್ಕೆಟಿಂಗ್ ಇದ್ದೇನೆ ಬೈಯಿಂಗ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಇಟ್ ಒನ್ ಪ್ಲೇಸ್ ಅಂತ ಕರೆಯುತ್ತಾರೆ. ಆದರೆ ಮಾರ್ಕೆಟಿಂಗ್ ಈಸ್ ಎ ಪ್ರಾಸೆಸ್ ಆಫ್ ಒಂದು ಡೆವಲಪಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಪ್ಲಾನ್ಸ್ ಅಂತ ಕರೆಯುತ್ತಾರೆ. ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅನುಷ್ಠಾನಗೊಳಿಸುವುದು. ಅಂದರೆ ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೋ ಮತ್ತು ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡ್ತಾರೋ ಅದರ ಬೇಸಿಸ್ ಮೇಲೆ ಮಾರ್ಕೆಟಿಂಗ್ ಐಡೆಂಟಿಫೈ ಮಾಡ್ತಾರೆ. ಸ್ಯಾಟಿಸ್ಫೈ ದಿ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಕರೆಯುತ್ತಾರೆ. ಗ್ರಾಹಕರ ಅಗತ್ಯಗಳನ್ನು ಅಥವಾ ಬಯಕೆಗಳನ್ನು ಪೂರೈಸುವುದು ಮಾರ್ಕೆಟಿಂಗ್ನ ಮೇನ್ ಅಬ್ಜೆಕ್ಟಿವ್ಸ್ ಆಗಿರುತ್ತದೆ. ದ ಅಬ್ಜೆಕ್ಟಿವ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪ್ರಾಫಿಟ್ ಮೇಕಿಂಗ್ ಅಂತ ಕರೆಯುತ್ತೆ. ಗ್ರಾಹಕರ ತೃಪ್ತಿ ಮತ್ತು ಲಾಭ ಗಳಿಸುವ ಉದ್ದೇಶವನ್ನು
ಮಾರ್ಕೆಟಿಂಗ್ ಪ್ಲಾನ್ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಪ್ಲಾನ್ ಯಾರೇ ಬಂದುಬಿಟ್ಟು ಅದ್ರಾಗ ಮಾರ್ಕೆಟಿಂಗ್ ರಿಸರ್ಚ್ ಅಂದರೆ ಮಾರ್ಕೆಟಿಂಗ್ ಯೋಜನೆಗಳನ್ನು ಮಾರ್ಕೆಟಿಂಗ್ ಸಂಶೋಧನೆ ಕೈಗೊಳ್ಳುತ್ತದೆ. ಅಂದರೆ ಪ್ರಾಡಕ್ಟ್ ಅಂತಂದರೆ ನಾವು ನೋಡ್ಬೇಕಾದ್ರೆ ಮಾರ್ಕೆಟಿಂಗ್ ರಿಸರ್ಚ್ನಾಗ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದರೆ ನೋಡ್ಬೇಕಾದ್ರೆ ಇಂಟ್ರಡಕ್ಷನ್ ಸ್ಟೇಜು, ಗ್ರೋತು, ಮೆಚುರಿಟಿ, ಡಿಪ್ರಿಸಿಯೇಷನ್. ಅಂದರೆ ಯಾವುದೇ ಒಂದು ನಾವು ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತಿದ್ದೆ ಅಂದರೆ ಉತ್ಪಾದನೆ ಆದ ನಂತರ ಆ ಒಂದು ಮಾರ್ಕೆಟಿಂಗ್ ರಿಸರ್ಚ್ನ ಕಂಡಕ್ಟ್ ಮಾಡ್ತೇವೆ. ಮಾರ್ಕೆಟಿಂಗ್ ಮಿಕ್ಸ್ ಅಂತಂದರೆ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟಿಂಗ್ ಮಿಕ್ಸ್ ಈಸ್ ಆಲ್ ಮಿಕ್ಸರ್ ಆಫ್ ದಿ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಇನ್ ದಿಸ್ ಎಲಿಮೆಂಟ್ಸ್ ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. Meaning and definition of marketing. A marketing is a process identifying, anticipating and satisfying customers requirements with the purpose to make a profit ಅಂತ ಕರೀತಾರೆ. ಅಂದರೆ ಮಾರ್ಕೆಟಿಂಗ್ ಒಂದು ಪ್ರಕ್ರಿಯೆಯಾಗಿದ್ದು ಇದು ಗುರುತಿಸುವುದು, ಅದು ಐಡೆಂಟಿಫೈ ಅಂದರೆ ಗುರುತಿಸುವುದು, ಆಂಟಿಸಿಪೇಟಿಂಗ್ ಅಂದರೆ ನಿರೀಕ್ಷಿಸುವುದು ಮತ್ತು ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ರಿಕ್ವೈರ್ಮೆಂಟ್ ವಿತ್ ಪರ್ಪಸ್ ಆಫ್ ಮಾರ್ಕೆಟಿಂಗ್ ಪ್ರಾಫಿಟ್ ಅಂದರೆ ಉದ್ದೇಶಗಳೊಂದಿಗೆ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಹೌದಾ, ಪೂರೈಸಿ ಪ್ರಾಫಿಟ್ ಗಳಿಸ್ತದೆ. ಅಂದರೆ ಮಾರ್ಕೆಟಿಂಗ್ ಪ್ರಕ್ರಿಯೆಯು ಗುರುತಿಸುವುದು, ನಿರೀಕ್ಷಿಸುವುದು ಮತ್ತು ಉದ್ದೇಶಗಳೊಂದಿಗೆ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಗೆ ಲಾಭ ಗಳಿಸುತ್ತದೆ. ಆಮೇಲೆ ಡಿಸಿಷನ್ ಅಂದರೆ ಮಾರ್ಕೆಟಿಂಗ್ ಯಾವ ಥರ ಡಿಸಿಷನ್ ತಗೊಳ್ತದೆ ಅಂತಂದರೆ ಅಡ್ವರ್ಟೈಸಿಂಗ್, ಪರ್ಸನಲ್ ಸೆಲ್ಲಿಂಗ್, ಪ್ರೈಸಿಂಗ್, ಪ್ಯಾಕೇಜಿಂಗ್, ಚಾನಲ್, ವೇರ್ಹೌಸಿಂಗ್ ಆ್ಯಂಡ್ ಅದರ್ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ಅಂದರೆ ಮಾರ್ಕೆಟಿಂಗ್ ಮಿಶ್ರಣ ಎಂದರೆ ನಿರ್ಧಾರಗಳು ಯಾವ ಥರ ಅಂದರೆ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಇರ್ಬೋದು. ಆಮೇಲೆ ಪರ್ಸನಲ್ ಸೆಲ್ಲಿಂಗ್ ಅಂದರೆ ವೈಯಕ್ತಿಕ ಮಾರಾಟ ಇರ್ಬೋದು. ಹೌದಾ, ಪ್ರೈಸಿಂಗ್ ಅಂದರೆ ಬೆಲೆ ಇರ್ಬೋದು. ಪ್ಯಾಕೇಜಿಂಗ್ ಅಂದರೆ ಪ್ಯಾಕೇಜಿಂಗ್. ಆಮೇಲೆ ನೆಕ್ಸ್ಟ್ ಚಾನಲ್ಗಳು, ಆಮೇಲೆ ವೇರ್ ಹೌಸಿಂಗ್ ಅಂದರೆ ಉಗ್ರಾಣಗಳು ಆ್ಯಂಡ್ ಆಲ್ ಅದರ್ ಎಲಿಮೆಂಟ್ಸ್ ಆಫ್ ದಿ ಡಿಸಿಷನ್ ಆಫ್ ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ. ತದನಂತರ ಮಾರ್ಕೆಟಿಂಗ್ ಮಿಕ್ಸ್. ಎ ಮಾರ್ಕೆಟಿಂಗ್ ಮಿಕ್ಸ್ ಈಸ್ ಎ ಡಿಸಿಷನ್ ಮಾರ್ಕೆಟಿಂಗ್ ಇನ್ ರಿಲೇಷನ್ ಇನ್ ದ ಪ್ರಾಡಕ್ಟ್, ದ ಪ್ರೈಸ್, ಪ್ರಮೋಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಆಲ್ ದಿಸ್ ಮಿಕ್ಸ್ಡ್ ಇನ್ ದಿ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ಅಂದರೆ ಮಾರ್ಕೆಟಿಂಗ್ ಮಿಶ್ರಣ ಎಂದರೆ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಮಾರ್ಕೆಟಿಂಗ್ ಮಿಶ್ರಣ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂದರೆ ಉತ್ಪನ್ನ, ಬೆಲೆ, ಪ್ರಚಾರ ಮತ್ತು ವಿತರಣೆಗಳನ್ನು ಒಳಗೊಂಡಿರುತ್ತದೆ. ಅದೇ ರೀತಿ ಮಾರ್ಕೆಟಿಂಗ್ ಮಿಕ್ಸನ್ನು ಆಗುತ್ತದೆ. ತದನಂತರ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್. ಎ ಮಾರ್ಕೆಟಿಂಗ್ ಮಿಕ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದಿ ಮಿಕ್ಸ್ ಅಂಡ್ ನೀಲ್ ಎಚ್ ಬೋರ್ಡನ್ ಅವರು ಮಾರ್ಕೆಟಿಂಗ್ ಮಿಕ್ಸ್ ಕಾಂಬಿನೇಷನ್ ಆಫ್ 4 ಎಲಿಮೆಂಟ್ಸ್ ಆಫ್ ಈಸ್ ಕಾಲ್ಡ್ ಆಸ್ ಎ 4 P's ವರ್ಸಸ್ ಪ್ರಾಡಕ್ಟ್ ಅಂತ ಕರೀತಾರೆ. ಅಂದರೆ 4 Ps ಅಂದರೆ ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್. ಈ 4 ಮಾರ್ಕೆಟಿಂಗ್ ಮಿಕ್ಸ್ ಅಂಶಗಳನ್ನು ಜಾರಿಗೆ ತಂದವರು ಅಥವಾ ಪರಿಚಯಿಸಿದವರು ಯಾರಂದರೆ ನೀಲ್ ಎಚ್ ಬೋರ್ಡನ್ ಅವರು ಈ 4 P's ಆಫ್ ಮಾರ್ಕೆಟಿಂಗ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದೇ ಯಾವ ಅಂದರೆ ಫಸ್ಟ್ ಪ್ರಾಡಕ್ಟು, ಪ್ರೈಸು, ಪ್ರಮೋಷನ್, ಪ್ಲೇಸ್ ಅಂತ ಕೇಳ್ಬೋದು. ಅಂದರೆ ಉತ್ಪನ್ನ, ಬೆಲೆ, ಪ್ರಚಾರ, ಸ್ಥಳಗಳ ಮೇಲೆ ಒಳಗೊಂಡಿರುತ್ತೇವೆ. ನೆಕ್ಸ್ಟು ಕಂಪನಿ ಆಪ್ಷನ್ ಆ್ಯಡಿಂಗ್, ಸಬ್ಸ್ಟ್ರಾಕ್ಟಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ಇನ್ ಆರ್ಡರ್ ಟು ಕ್ರಿಯೇಟ್ ದಿ ಡಿಸ್ಕ್ರೈಬ್ಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕರೆಯುತ್ತಾರೆ. ಅಂದರೆ ಕಂಪನಿಯು ಆಯ್ಕೆ ಯಾವ ಥರ ಮಾಡುತ್ತೆ, ಆ್ಯಡಿಂಗ್ ಟು ಮಾಡಿಫೈಯಿಂಗ್ ಅಂದರೆ ಕಂಪನಿ ಆಯ್ಕೆ ಸೇರಿಸುವುದು, ಕಳೆಯಲಾಗುತ್ತದೆ ಮತ್ತು ಮಾರ್ಪಡಿಸಲಾಗುತ್ತದೆ. ಈ ಎಲ್ಲ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ನೆಕ್ಸ್ಟು ಸ್ಟೆಪ್ಸ್ ಇನ್ ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗಿನ ಹಂತಗಳು ಯಾವ್ಯಾವು. ಮಾರ್ಕೆಟಿಂಗ್ ಹಂತಗಳಂದರೆ ಮಾರ್ಕೆಟಿಂಗ್ ಪ್ಲಾನ್ಸ್ ಅಂತ ಕರೆಯುತ್ತಾರೆ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ಸಿಚುವೇಶನ್, ಸೆಕೆಂಡ್ ಒನ್ ಆಬ್ಜೆಕ್ಟಿವ್ಸ್, ಮೂರನೇದು ಸ್ಟ್ರಾಟಜಿ, ನಾಲ್ಕನೇದು ಆ್ಯಕ್ಷನ್ ಪ್ಲಾನ್, ಐದನೇದು ಬಂದುಬಿಟ್ಟು ಫೋರ್ಕ್ಯಾಸ್ಟ್, ಆಮೇಲೆ ಕಂಟ್ರೋಲಿಂಗ್. ದೆರ್ ಆರ್ ದ 6 ಸ್ಟೆಪ್ಸ್ ಇನ್ ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ. ಅಂದರೆ ಈ ಮಾರ್ಕೆಟಿಂಗ್ನಲ್ಲಿ 6 ಹಂತಗಳನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಫಸ್ಟ್ ಒಂದು ಸಿಚುವೇಶನ್ ಏನು ಒಳಗೊಂಡಿರ್ತದೆ ಅಂದರೆ ಸ್ವಾಟ್ ಅಂತ ಕರೀತಾರೆ. ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಡ್ಸನ್ನು ಒಳಗೊಂಡಿರುತ್ತದೆ. ಇದರ ಆಧಾರದ ಮೇಲೆ
ನೋಡೋಣ. ಫಸ್ಟು ಸಿಚುವೇಶನ್ ಅಂದರೆ ಒಂದು ಆರ್ಗನೈಸೇಷನ್ ಇರ್ತಕ್ಕಂಥ ಫರ್ಮ್ ಆಗಿರ್ಬೋದು, ಇಂಡಸ್ಟ್ರಿ ಆಗ್ಬೋದು, ಕಾಂಪಿಟೇಷನ್ ಆಗಿರ್ಬೋದು, ಎನ್ವೈರ್ಮೆಂಟ್. ದೆರ್ ಆರ್ ದಿಸ್ ಸ್ವಾಟ್ ಅನಾಲಿಸಿಸ್ನ ಒಳಗೊಂಡಿರುತ್ತದೆ. ಇದು ಸಿಚುವೇಶನ್ ಅದರ ಮೇಲೆ ಒಂದು ಫರ್ಮ್ ಆಗಿರ್ಬೋದು, ಆಮೇಲೆ ಇಂಡಸ್ಟ್ರಿ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಮತ್ತು ಎನ್ವೈರ್ಮೆಂಟು ಬೇಸ್ಡ್ ಅಂತ ಒಳಗೊಂಡಿರ್ತದೆ. ಆದ್ಮೇಲೆ ಆಬ್ಜೆಕ್ಟಿವ್ಸ್ ಬಂದುಬಿಟ್ಟು, ಅಬ್ಜೆಕ್ಟಿವ್ಸ್ ಅಂದರೆ ಸೇಲ್ಸ್ ಆಗಿರ್ಬೋದು, ಮಾರ್ಕೆಟ್ ಶೇರ್ ಆಗಿರ್ಬೋದು, ಹೌದಾ, ಆಮೇಲೆ ಮಾರ್ಕೆಟಿಂಗ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಬೇಸಸ್ ಮೇಲೆ ಈ ಎಲ್ಲ ಅಂಶಗಳನ್ನು ಅಬ್ಜೆಕ್ಟಿವ್ಸ್ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಬಂದು ಸ್ಟ್ರಾಟಜಿ. ಸ್ಟ್ರಾಟಜಿ ಇಸ್ ಎನ್ ಆ್ಯಕ್ಷನ್ ಪ್ಲಾನ್ ಅಂತ ಕರೀತಾರೆ. ಸ್ಟ್ರಾಟಜಿ ಇಸ್ ಸೆಗ್ಮೆಂಟ್ ಆಗಿರ್ಬೋದು, ಸೆಗ್ಮೆಂಟ್ ಆ ಟಾರ್ಗೆಟಿಂಗ್ ಪೊಸಿಷನಿಂಗ್ ಒಳಗೊಂಡಿರುತ್ತದೆ. ಪ್ರೈಸು, ಕ್ವಾಲಿಟಿ, ಪ್ರಾಡಕ್ಟು, ಪೊಸಿಷನಿಂಗು, ಡಿಫ್ರೆನ್ಸಿಯೇಷನ್ ಆ್ಯಂಡ್ ಡೈವರಿಫಿಕೇಷನ್ಸನ್ನು ಒಳಗೊಂಡಿರುತ್ತದೆ. ಅಂದರೆ ನಾವು ಸಿಚುವೇಶನ್ ಬೇಸಸ್ ಮೇಲೆ ನೋಡಿದ್ವಿ, ಅಬ್ಜೆಕ್ಟಿವ್ಸ್ ಬೇಸಸ್ ಮೇಲೆ ನೋಡಿದ್ವಿ, ಸ್ಟ್ರಾಟಜಿ ಬೇಸಸ್ ಮೇಲೆ ನೋಡಿದ್ವಿ. ಆಮೇಲೆ ಆ್ಯಕ್ಷನ್ ಪ್ಲಾನ್, ಆ್ಯಕ್ಷನ್ ಈ ಬಜೆಟ್ ಅಲೋಕೇಶನ್ ಮಾಡ್ತಾರೆ. ಒಂದೇದು ಪ್ರೊಡಕ್ಷನು, ಪ್ರಮೋಷನು, ಪ್ರೈಸು, ಡಿಸ್ಟ್ರಿಬ್ಯೂಷನ್ ಬೇಸಸ್ ಮೇಲೆ ಒಳಗೊಂಡಿರುತ್ತದೆ. ತದನಂತರ ಫೋರ್ಕ್ಯಾಸ್ಟ್ ಕ್ವಾಂಟಿಟಿ ಅಂದರೆ ಕಾಸ್ಟ್ ಬೇಸಸ್ ಮೇಲೆ ಕಾಸ್ಟ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ಅದರ ಫೋರ್ಕ್ಯಾಸ್ಟ್ ಕ್ವಾಂಟಿಟಿ ಬೇಸಸ್ ಮೇಲೆ ಒಳಗೊಂಡಿರ್ತದೆ. ನೆಕ್ಸ್ಟ್ ಬಂದು ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಕರೆಯುತ್ತಾರೆ. ಕಂಟ್ರೋಲ್ ಅಂದರೆ ಈ ಕಂಟ್ರೋಲ್ ಒಳಗಡೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಗಿರ್ಬೋದು, ಮೆಜರ್ಮೆಂಟ್ ಟೂಲ್ಸ್ ಆಗಿರ್ಬೋದು, ಚೆಕ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಕನೆಕ್ಟಿವ್ ಆ್ಯಕ್ಷನ್ ಅಂತ ಕರೆಯುತ್ತಾರೆ. ದೆರ್ ಆರ್ ದಿ 6 ಸ್ಟೆಪ್ಸ್ ಇನ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಾನ್ಸೆಪ್ಟ್ ಆಫ್ 4 P's ಆಫ್ ಲ್ಯಾಂಟರ್ ಬ್ರೌನ್ ಅವರ ಪ್ರಕಾರ ಏರಿಯಾ ಅಂದರೆ ಕನ್ಸ್ಯೂಮರ್ಸ್, ಕಾಸ್ಟ್, ಕಮ್ಯುನಿಕೇಷನ್, ಕನ್ವೀನಿಯನ್ಸ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಸಿ ಬೇಸಸ್ ಮೇಲೆ ನೋಡಿದ್ವಿ. ಅಲ್ಲಿ 4 P's ಆಫ್ ಮಾರ್ಕೆಟಿಂಗ್ ಅಂದರೆ ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್ ನೋಡಿದ್ವಿ. ಅದು ತದನಂತರ ಕಾನ್ಸೆಪ್ಟ್ ಆಫ್ 4 C's, ಸಿ ಅಂತಂದರೆ ಕನ್ಸ್ಯೂಮರ್ಸ್, ಕಾಸ್ಟ್, ಕಮ್ಯುನಿಕೇಷನ್, ಕನ್ವೀನಿಯನ್ಸ್ ಒಳಗೊಂಡಿರುತ್ತದೆ. ಆಮೇಲೆ 4 C's ಆರ್ ಕಮೋಡಿಟಿ, ಕಾಸ್ಟು, ಕಮ್ಯುನಿಕೇಷನ್ ಇದು ಚಾನಲ್ನ ಒಳಗೊಂಡಿರುತ್ತದೆ. ಸೊ 8 ಕರೆಯುತ್ತೆ ಇದು ಅವರ ಪ್ರಕಾರ. ನೆಕ್ಸ್ಟ್ ಬಂದು ಮಾಡ್ಯೂಲ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ದೆರ್ ಆರ್ 2 ಟೈಪ್ಸ್ ಆಫ್ ಮಾಡ್ಯೂಲ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅವೈಲೇಬಲ್ ಅಂತ ಕರೀತಾರೆ. ಒಂದೇದು 4 P's ಆಫ್ ಪ್ರಾಡಕ್ಟ್ ಓರಿಯೆಂಟೆಡ್ ಮಾಡಲ್ ಮಾರ್ಕೆಟಿಂಗ್ ಮಿಕ್ಸ್, ಆಮೇಲೆ ಕನ್ಸ್ಯೂಮರ್ ಓರಿಯೆಂಟೆಡ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೆಯುತ್ತಾರೆ. ಪ್ರಾಡಕ್ಟ್ ಅಂದರೆ 4 P's ಆಫ್ ಪ್ರಾಡಕ್ಟ್ ಓರಿಯೆಂಟೆಡ್ ಅಂತ ಕರೆಯುತ್ತಾರೆ. ಅದ್ರ ಫಸ್ಟ್ ಒನ್ ಅದು. ಇದ್ರಾಗ 4 P's ಆಫ್ ಪ್ರಾಡಕ್ಟ್ ಅಥವಾ ಪ್ರೊಡ್ಯೂಸರ್ ಓರಿಯೆಂಟೆಡ್ ಮಾಡಲ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೀತಾರೆ. ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್ಸ್. ಇದರಲ್ಲಿ 7 P's ಆಫ್ ಮಾರ್ಕೆಟಿಂಗ್ ಮಿಕ್ಸಸ್ ಅಂತ ಕರೀತಾರೆ. 7 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೀತಾರೆ. ಅಂದರೆ ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನು, ಪೀಪಲ್ಲು, ಪ್ರಾಸೆಸ್ಸು ಆ್ಯಂಡ್ ಫಿಸಿಕಲ್ ಎವಿಡೆನ್ಸ್ ಅಂತ ಕರೀತಾರೆ. ಹಾಗಾದರೆ ಪ್ರಾಡಕ್ಟ್ ಅಂದರೆ ಉತ್ಪಾದನೆ ಐತಲ್ಲ, ಕೆಲವು ಅಂಶಗಳನ್ನು ಒಳಗೊಂಡಿರುತ್ತದೆ. ಅವುಗಳು ಯಾವುವು ಅಂತಂದರೆ ಅಥವಾ ಲಕ್ಷಣಗಳು ಅಂತ ಸಹ ಕರಿಬೋದು. ಒಂದು ಡಿಸೈನ್ ಆಗಿರ್ಬೋದು, ಹೌದಾ, ಪ್ರಾಡಕ್ಟ್ ಡಿಸೈನ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಯೂಸ್ಫುಲ್ನೆಸ್ ಆಗಿರ್ಬೋದು, ಕನ್ವೀನಿಯನ್ಸ್ ಆಗಿರ್ಬೋದು, ವ್ಯಾಲ್ಯೂ ಕ್ವಾಂಟಿಟಿ ಆಗಿರ್ಬೋದು, ಪ್ಯಾಕೇಜಸ್ ಆಗಿರ್ಬೋದು, ಬಾರ್ಗೇನಿಂಗ್ ಆಗಿರ್ಬೋದು ಆ್ಯಂಡ್ ಆಕ್ಸೆಸರೀಸ್ ಆಗಿರ್ಬೋದು, ವಾರಂಟಿಸನ್. ದೆರ್ ಆರ್ ಸಮ್ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತದೆ. ಆಮೇಲೆ ಬಂದುಬಿಟ್ಟು ಸೆಕೆಂಡ್ ಒಂದು ಪ್ಲೇಸ್ ಇದೆ. ಪ್ಲೇಸ್ ಇಟ್ ಈಸ್ ಎನ್ ಸ್ಥಳ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ರಿಟೇಲರ್, ಹೋಲ್ಸೇಲರ್, ಮೇಲ್ ಆರ್ಡರ್, ಇಂಟರ್ನೆಟ್, ಡೈರೆಕ್ಟ್ ಸೇಲ್ಸ್, ಹೌದಾ, ಪೇರ್ ಟು ಪೇರ್, ಮಲ್ಟಿ ಚಾನಲ್ಸ್. ಅಂದರೆ ರಿಟೇಲ್ಸರ್ ಆಗಿರ್ಬೋದು, ಹೋಲ್ಸೇಲರ್ ಆಗಿರ್ಬೋದು. ಅಂದರೆ ನಾವು ಪ್ಲೇಸ್ ನೋಡ್ಬೇಕಂತಂದರೆ ಇಲ್ಲಿ ನೋಡ್ದು ರಿಟೇಲ್ ಮಾರ್ಕೆಟ್ ಆಗಿರ್ಬೋದು, ಹೋಲ್ಸೇಲ್ ಮಾರ್ಕೆಟ್ ಆಗಿರ್ಬೋದು, ಹೌದಾ. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸ್ ಏನೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಅಂದರೆ ಸ್ಟ್ರಾಟಜಿಸ್ ಆಗಿರ್ಬೋದು, ಸ್ಕಿಮ್ಮಿಂಗ್ ಪ್ರೈಸ್ ಆಗಿರ್ಬೋದು, ಪೆನೆಟ್ರೇಷನ್ ಪ್ರೈಸ್ ಆಗಿರ್ಬೋದು, ಸೈಕಲಾಜಿಕಲ್ ಆಗಿರ್ಬೋದು, ಕಾಸ್ಟ್ ಪ್ಲಸ್ ಆಗಿರ್ಬೋದು, ಪೆನೆಟ್ರೇಷನ್ನು, ಸೈಕಲಾಜಿಕಲ್ ಲಾಸಸ್ ಅಂತ ಕರೆಯುತ್ತಾರೆ. ಸ್ಟ್ರಾಟಜಿಸ್ ಒಳಗೊಂಡಿರ್ತವೆ. ಸ್ಕಿಮ್ಮಿಂಗ್ ಪ್ರೈಸ್ ಅಂದರೆ ಇನ್ಶಿಯಲಿ ಹೈ ಪ್ರೈಸಸ್ ಇರ್ತವೆ, ಪೆನೆಟ್ರೇಷನ್ ಪ್ರೈಸ್ ಲೋ ಪ್ರೈಸಸ್ ಇರ್ತವೆ, ಸೈಕಲಾಜಿಕಲ್ ಪ್ರೈಸಸ್ ಅಂತ ಕರೆಯುತ್ತಾರೆ. ಆಮೇಲೆ ಪ್ರಮೋಷನ್, ಸ್ಪೆಷಲ್ ಆಫರ್ಸ್ ಆಗಿರ್ಬೋದು,
ಅಡ್ವರ್ಟೈಸಿಂಗ್ ಆಗಿರ್ಬೋದು, ಎಂಡೋರ್ಸ್ಮೆಂಟ್ ಆಗಿರ್ಬೋದು, ಯೂಸ್ ರಾಯಲ್ ಡೈರೆಕ್ಟ್ ಮೇಲಿಂಗ್ ಆಗಿರ್ಬೋದು, ಫ್ಯಾಕ್ಟ್ಸ್ ಆ್ಯಂಡ್ ಪೋಸ್ಟರ್, ಜಾಯಿಂಟ್ ವೆಂಚರ್ಸ್ ಆಗಿರ್ಬೋದು, ಫೀಸ್ ಗಿಫ್ಟ್ ಆಗಿರ್ಬೋದು, ಯೂಸ್ ಟಾರಿಫ್ಸ್ ಆಗಿರ್ಬೋದು, ಡೈರೆಕ್ಟ್ ಮೇಲಿಂಗ್ ಆಗಿರ್ಬೋದು. ದೇರ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟೇಕನ್ ಬೈ ದಿ. ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಈಸ್ ಏನ್ ಎಂಪ್ಲಾಯಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಈ ಎಲ್ಲ ಅಂಶಗಳು ಪೀಪಲ್ ಅದರದ ಮೇಲೆ ಒಳಗೊಂಡಿರುತ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಾಸೆಸ್ ಈಸ್ ಎನ್ ಎಸ್ಪೆಷಲಿ ರಿಲೆವೆಂಟ್ ಟು ಸರ್ವಿಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸರ್ವಿಸಸ್ ಇಂಡಸ್ಟ್ರಿ ಆಗ್ಬೋದು. ಹೌ ಟು ಸರ್ವಿಸಸ್ ಕನ್ಸ್ಯೂಮರ್ ಅಂದರೆ ಕನ್ಸ್ಯೂಮರಿಗೆ ಯಾವ ಥರ ಸರ್ವಿಸಸ್ ಕೊಡ್ತದೆ, ಆಮೇಲೆ ರಿಲೆವೆಂಟ್ ಸರ್ವಿಸಸ್ ಯಾವ ಥರ ಪ್ರೊವೈಡ್ ಮಾಡ್ತದೆ. ಆಮೇಲೆ ಫಿಸಿಕಲಿ ಎನ್ವಿರಾನ್ಮೆಂಟ್ ಇದಂದರೆ ಸ್ಮಾರ್ಟ್, ರನ್ ಡೌನ್, ಇಂಟರ್ಫೇಸ್, ಕಂಫರ್ಟ್, ಫೆಸಿಲಿಟೀಸ್ ಒಳಗೊಂಡಿರುತ್ತೇವೆ. ಇವೆಲ್ಲ ಅಂಶಗಳು ಮಾರ್ಕೆಟಿಂಗಲ್ಲಿ ಬರ್ತಕ್ಕಂಥ ಅಂಶಗಳಿದೆ. 7 P's ಆಫ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ನೋಡಿದಲ್ಲ, ಪ್ರಾಡಕ್ಟ್ ಆಗಿರ್ಬೋದು, ಪ್ರೈಸು, ಪ್ಲೇಸು, ಪ್ರಮೋಷನು, ಫಿಸಿಕಲ್ ಎನ್ವೈರ್ಮೆಂಟ್ ಅಥವಾ ಫಿಸಿಕಲಿ ಕರೀತಾರೆ, ಪ್ರಾಸೆಸ್ಸು, ಪ್ರಮೋಷನ್, ಪ್ರೈಸ್, ಇವೆಲ್ಲ ಅಂಶಗಳು ಒಳಗೊಂಡಿರುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ರಿಸರ್ಚ್ ಫಾರ್ ದಿ ನ್ಯೂ ವೆಂಚರ್. ಇದರಲ್ಲಿ ಸಮ್ ಸ್ಟೆಪ್ಸ್ ಒಳಗೊಂಡಿವೆ. ಅವುಗಳೆಂದರೆ ಫಸ್ಟ್ ಒನ್ ಸ್ಟೆಪ್ ಬಂದುಬಿಟ್ಟು ಡಿಫೈನಿಂಗ್ ದಿ ಪ್ರಾಸೆಸ್ ಆರ್ ಆಬ್ಜೆಕ್ಟಿವ್ಸ್ ಅಂತ ಕರೆಯುತ್ತಾರೆ. ಅಂದರೆ ಈ ರಿಸರ್ಚ್ ಮಾರ್ಕೆಟಿಂಗ್ ರಿಸರ್ಚ್ ಮಾಡಬೇಕಾದ್ರೆ ಅಂದರೆ ಪ್ಲಾನಿಂಗು, ಮಾರ್ಕೆಟಿಂಗ್ ರಿಸರ್ಚ್ ಮೀನ್ಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕಂಟ್ರೋಲಿಂಗ್, ಡೈರೆಕ್ಟಿಂಗ್ ಒಳಗೊಂಡಿರ್ತಕ್ಕಂಥದ್ದು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಸಹ ಕರೆಯುತ್ತಾರೆ. ಸ್ಟೆಪ್ಸ್ ಒನ್ ಡಿಫೈನಿಂಗ್ ದಿ ಪರ್ಪಸ್ ಆರ್ ಆಬ್ಜೆಕ್ಟಿವ್ಸ್ ಅಂತ ಕರೀತಾರೆ. ಸ್ಟೆಪ್ಸ್ ಫಸ್ಟ್ ಪರ್ಪಸ್ ಏನೈತೆ ನೋಡೋಕು, ಆಮೇಲೆ ಮೇನ್ ಆಬ್ಜೆಕ್ಟಿವ್ಸ್ ಏನೈತೆ ನೋಡೋಕೆ ಮಾರ್ಕೆಟಿಂಗ್ ರಿಸರ್ಚ್. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಗ್ಯಾದರಿಂಗ್ ಡಾಟಾ ಫ್ರಮ್ ಸೆಕೆಂಡರಿ ಸೋರ್ಸಸ್ ಅಂತ ಕರೆಯುತ್ತಾರೆ. ಅಂದರೆ ನಾವು ಡಾಟಾ ಕಲೆಕ್ಟ್ ಮಾಡಬೇಕಾದ್ರೆ ಪ್ರೈಮರಿ ಸೋರ್ಸ್ ಆ್ಯಂಡ್ ಸೆಕೆಂಡರಿ ಡಾಟಾನ ಐಡೆಂಟಿಫೈ ಮಾಡ್ತೀವಿ. ಅಂದರೆ ಪ್ರೈಮರಿ ಡಾಟಾ ಈಸ್ ಫಸ್ಟ್ಲಿ ಕಲೆಕ್ಟೆಡ್ ಬೈ ದಿ ರಿಸರ್ಚ್ ಅಂತ ಕರೀತಾರೆ. ಸೆಕೆಂಡರಿ ಡಾಟಾ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾ ಅಂತ ಕರೆಯುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಸೆಕೆಂಡರಿ ಡಾಟಾ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಗ್ಯಾದರಿಂಗ್ ಮಾಡ್ತೀವಿ. ಥರ್ಡ್ ಸ್ಟೆಪ್ಸ್ ಬಂದುಬಿಟ್ಟು ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಪ್ರೈಮರಿ ರಿಸೋರ್ಸಸ್ ಅಂತ ಕರೆಯುತ್ತಾರೆ. ಅಂದರೆ ಇನ್ಫಾರ್ಮೇಷನ್ ಫಸ್ಟು ಸರ್ಚ್ ಮಾಡಬೇಕು, ರಿಸರ್ಚ್ ಅಂದರೆ. ಆಮೇಲೆ ನೆಕ್ಸ್ಟ್ ಕಂಪ್ಯಾರಿಸನ್ ಸರ್ವೆ ಮೆಥಡ್ ಅಂತ ಕರೆಯುತ್ತಾರೆ. ಸ್ಟೆಪ್ ಫೋರ್ತ್ ಬಂದುಬಿಟ್ಟು ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದಿ ರಿಸಲ್ಟ್ ಅಂತ ಕರೆಯುತ್ತಾರೆ. ಅಂದರೆ ಫಸ್ಟ್ ಐಡೆಂಟಿಫೈ ಫಸ್ಟ್ ಆಬ್ಜೆಕ್ಟಿವ್ಸ್ ನೋಡ್ತಾರೆ, ಆಮೇಲೆ ಸೆಕೆಂಡರಿ ಡಾಟಾ ನೋಡ್ತಾರೆ, ಪ್ರೈಮರಿ ಡಾಟಾ ಸೆಕೆಂಡರಿ ಡಾಟಾ ನೋಡ್ತಾರೆ, ಆಮೇಲೆ ಇನ್ಫಾರ್ಮೇಷನ್ ನೋಡ್ತಾರೆ, ಆಮೇಲೆ ಅದ್ರ ಬೇಸಿಸ್ ಮೇಲೆ ಸರ್ವೆ ಮಾಡಿ ನೆಕ್ಸ್ಟ್ ಸ್ಟೆಪನ್ನು ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಇದು ಲಾಸ್ಟ್ ಸ್ಟೆಪ್ಸನ್ನು ಒಳಗೊಂಡಿರುತ್ತದೆ. ಕಾಂಪಿಟೇಟರ್ಸ್ ನೆಕ್ಸ್ಟ್ ಬಂದುಬಿಟ್ಟು ಕಾಂಪಿಟೇಟರ್ಸ್ ಅನಲೈಸಿಸ್ ಅಂತ ಕರೆಯುತ್ತಾರೆ. ಇದರಲ್ಲಿ 6 ಬೇಸಿಸ್ ಮಾಡಿದೆ. ಒಂದು ಬ್ರಾಂಚ್ ಮಾರ್ಕೆಟಿಂಗ್ ಕಾಂಪಿಟೇಟರ್ಸ್ ಆಗ್ಬೋದು, ಬ್ರಾಂಚ್ ಡಾಟಾ ಐಡೆಂಟಿಫೈಯಿಂಗ್ ಕಸ್ಟಮರ್ಸು. ಅಂದರೆ ಐಡೆಂಟಿಫೈಯಿಂಗ್ ಕಾಂಪಿಟೇಟರ್ಸ್ನ ಹೆಂಗೆ ಐಡೆಂಟಿಫೈ ಮಾಡ್ತಂದರೆ ಇದು ಈ ಮಾರ್ಕೆಟಿಂಗ್ನಲ್ಲಿ ನಂಬರ್ ಆಫ್ ಮಾರ್ಕೆಟ್ಸ್ ಇರ್ತವೆ. ಅದರಲ್ಲಿ ನೋಡ್ತೀವಿ ಆ ಮಾರ್ಕೆಟ್ ಇರ್ತಕ್ಕಂಥ ಗುಡ್ ನೇಮ್, ಫೀ ನೇಮ್, ರೆಪ್ಯುಟೇಷನ್ ಅಂತ ಗುಡ್ ವಿಲ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಂಪನಿ ಇರ್ತಕ್ಕಂಥ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನಿಂದ ಈಸಿಯಾಗಿ ಕಾಂಪಿಟೇಟರ್ನ ಐಡೆಂಟಿಫೈ ಮಾಡ್ಬೋದು. ದ ಒನ್ ಪೇಜ್ ಅನಲೈಸಿಸ್ ಅಂತ ಕರೆಯುತ್ತಾರೆ. ಹೌದಾ, ಬ್ಯಾಕ್ ಲಿಂಕ್ ಆ್ಯಂಡ್ ಆರ್ಫಿ ಅನಲೈಸಿಸ್ ಅಂತ ಕರೆಯುತ್ತಾರೆ. ರ್ಯಾಂಕಿಂಗ್ ಆಫ್ ಕಾಂಪಿಟೇಟರ್ಸ್, ರ್ಯಾಂಕಿಂಗ್ ಬೇಸಿಸ್ ಮೇಲೆ ಕಾಂಪಿಟೇಟರ್ಸ್ನ ನಮ್ಮ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್ ಬೇಸಿಸ್ ಮೇಲೆ ಅಂದರೆ ಟಾಪ್ 10 ಇರ್ತಕ್ಕಂಥ ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಿ ರ್ಯಾಂಕ್ ವೈಸ್ ಬೇಸಿಸ್ ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಮಾಡ್ತಾರೆ. ನೆಕ್ಸ್ಟ್ ಕಾಂಪಿಟೇಟರ್ಸ್ ಟ್ರಾಫಿಕ್ ಅನಲೈಸಸ್ ಅಂತ ಕರೆಯುತ್ತೆ. ದೆರ್ ಆರ್ ದಿ ಸಿಮ್ ಕಾಂಪಿಟೇಟರ್ಸ್ ಅನಲೈಸಸ್ ಒಳಗೊಂಡಿರುತ್ತೇವೆ. ಹಾಗಾದರೆ ಈ ಎಲ್ಲ ಅಂಶಗಳನ್ನು ಆಧರಿಸಿದ ನಂತರ ಕೆಲವೊಂದು ಪ್ರಶ್ನೆಗಳು ಒಳಗೊಂಡಿವೆ. ಆ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಏನಂತಂದರೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಡಸ್ ನಾಟ್ ಎಫೆಕ್ಟೆಡ್ ಎ ಪರ್ಸನ್ ಫಾರ್ ಬೀಯಿಂಗ್ ಆನ್ ಎಂಟರ್ಪ್ರಿನಿಯರ್ಸ್. ಅಂದರೆ ಈ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಇವುಗಳಲ್ಲಿ ಯಾವ ಅಂಶ ಎಂಟರ್ಪ್ರಿನಿಯರ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿಲ್ಲ. ಜೆಂಡರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು. ಇದ್ರ ಅಂದರೆ ಜೆಂಡರ್ ಇದೆ ಅಂದರೆ ಮೇಲ್ ಆರ್ ಫೀಮೇಲ್, ಎಜುಕೇಷನ್ ನೋಡ್ತಾರೆ, ಆಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಇದು ಯಾವ ಅಂಶಗಳು ಎಂಟರ್ಪ್ರಿನಿಯರ್ಸ್ ಮೇಲೆ ಡೆವಲಪ್ ಆಗಿಲ್ಲ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇಸಿಸ್ ಮೇಲೆ.
ಹೌದಾ. ಸೆಕೆಂಡ್ ಒನ್ ಕ್ವಶನ್ ಬಂದುಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಡಸ್ ನಾಟ್ ಅಫೆಕ್ಟೆಡ್ ಬೈ ಪರ್ಸನ್ ಬಿಗಿನಿಂಗ್ ಆನ್ ಎಂಟರ್ಪ್ರಿನಿಯರ್ಸ್. ಅಂದರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಂಶಗಳಾದ್ರ ಮೇಲೆ ಯಾವ ಅಂಶ ಎಂಟರ್ಪ್ರಿನಿಯರ್ಸ್ ಮೇಲೆ ಎಫೆಕ್ಟ್ ಆಗಿಲ್ಲ. ಅನ್ನೋದು ವರ್ಕ್ ಹಿಸ್ಟ್ರಿ ಆಗಿರ್ಬೋದು, ನ್ಯಾಚುರಾಲಿಟಿ ಆಗಿರ್ಬೋದು, ಎಜುಕೇಷನ್ನು, ಪರ್ಸ್ನಲ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇರೋದು. ಅಂದರೆ ನ್ಯಾಚುರಾಲಿಟಿ ಬೇಸಿಸ್ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂತದೆ ನೋಡಿ. ಥರ್ಡ್ ಕ್ವಶನ್ ಬಂದುಬಿಟ್ಟು ದ ಫಾರ್ಮ್ಸ್ USSR ರಿಸೀವ್ಡ್ ಟೆಕ್ನಾಲಜಿ ಅಂಡ್ ಸರ್ ಫ್ರಮ್ ಪೆಪ್ಸಿ ಅಂಡ್ ಪ್ರೊವೈಡೆಡ್ ವಿತ್ ಸೋಷಿಯಲ್ ಪ್ರೊಡಕ್ಟ್ ಅಂಡ್ ರೈಟ್ಸ್ ಟು ಡಿಸ್ಟ್ರಿಬ್ಯೂಟ್ ಇನ್ USA ದಿಸ್ ಎಕ್ಸಾಂಪಲ್. ಅಂದರೆ USSR ಒಂದು ರಿಸೀವ್ಡ್ ಟೆಕ್ನಾಲಜಿ ಇದೆ, ಇದು ಸ್ವಲ್ ಫ್ರಮ್ ಪೆಪ್ಸಿ ಅಂಡ್ ಪ್ರೊವೈಡೆಡ್ ವಿತ್ ಸೋಷಿಯಲ್ ಅಂತ ಹೇಳ್ತಾರೆ. ಪ್ರೊಡಕ್ಟ್ ಅಂಡ್ ರೈಟ್ಸ್ ಡಿಸ್ಟ್ರಿಬ್ಯೂಟೆಡ್ ಇಟ್ ಈಸ್ ದ US ಅಂತ ಬರುತ್ತೆ. ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೋದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗ್ಬೋದು, ಬೆಟರ್ ಸಿಸ್ಟಮು, ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ತದೆ. ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಅದರ ಮೇಲೆ ಆಗಿರ್ತದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿರ್ತದೆ, ಬೆಟರ್ ಸಿಸ್ಟಮ್ ಬೇಸಿಸ್ ಮೇಲೆ, ಇಂಟರ್ನ್ಯಾಷನಲ್ ಟ್ರೇಡ್ ಬೇಸಿಸ್ ಮೇಲೆ ಆಗಿರ್ತದೆ. ಇದು ಬಂದುಬಿಟ್ಟು ಆನ್ಸರ್ 3 ಬೆಟರ್ ಸಿಸ್ಟಮ್ ಅಂತ ಕರೆಯುತ್ತಾರೆ, ಅದ್ರ ಬೇಸಿಸ್ ಮೇಲೆ ಒಳಗೊಂಡಿರುತ್ತದೆ. ನಾಲ್ಕನೇ ಕ್ವಶನ್ ಬಂದುಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕಂಡೀಷನ್ ಆಫ್ ಕಾಂಟ್ರಾಕ್ಟ್ ಅಂತ ಕರೆಯುತ್ತಾರೆ. ಯಾವುದೇ ಒಂದು ಒಪ್ಪಂದ ಒಳಗೊಂಡಿರುವುದಿಲ್ಲ ಇದರಲ್ಲಿ. An offer is made, consideration given, all acceptance often, the contract must be legal. ಅಂದರೆ ಇಲ್ಲಿ ಏನಿದೆ, ಯಾವ ಒಪ್ಪಂದ ಒಳಗೊಂಡಿರೋದಿಲ್ಲ. ಆಫರ್ ಮೇಡ್ ಒಳಗೊಂಡಿದೆ, ಕನ್ಸಿಡರೇಷನ್ ಗಿವೆನು, ಲೊಕೇಶನ್ ಆ್ಯಂಡ್ ಅಕ್ಸೆಪ್ಟೆನ್ಸಸ್. ಆಮೇಲೆ ನಾಲ್ಕನೇ ಬಂದು ಕಾಂಟ್ರಾಕ್ಟ್ ಮಸ್ಟ್ ಬಿ ಇಲ್ಲೀಗಲ್ ಆಗಿರ್ತದೆ, ಅಂದರೆ ಲೀಗಲ್ ಆಗಿರೋಕ್ಕಲ್ಲ, ಇಲ್ಲೀಗಲ್ ಮುಖಾಂತರ ಒಳಗೊಂಡಿರುತ್ತದೆ. ಐದನೇ ಬಂದು ಗೋರ್ಮೆಂಟ್ ಕ್ಯಾನ್ ಹೆಲ್ಪ್ ಫಾರ್ಮಿಂಗ್ ನ್ಯೂ ವೆಂಚರ್ ಬೈ ಪ್ರೊವೈಡಿಂಗ್ ಎ ಫೈನಾನ್ಸ್, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರು, ಸಬಾರ್ಡಿನೇಟ್ಸ್ ಅಂತ ಕರೀತಾರೆ. ಅಂದರೆ ಗೋರ್ಮೆಂಟ್ ಕ್ಯಾನ್ ಏನು ಹೆಲ್ಪ್ ಮಾಡುತ್ತೆ ಇನ್ ವೆಂಚರ್ ಕ್ಯಾಪಿಟಲ್ನಿಂದ. ಹೌದಾ, ಇನ್ನು ಫೈನಾನ್ಸ್ ಹೆಲ್ಪ್ ಮಾಡುತ್ತಾ, ಟೆಕ್ನಾಲಜಿ ಹೆಲ್ಪ್ ಮಾಡುತ್ತಾ, ಇನ್ಫ್ರಾಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತಾ, ಸಬಾರ್ಡಿನೇಟರ್ಸ್ ಹೆಲ್ಪ್ ಮಾಡುತ್ತಾ. ಅಂದರೆ ಇದರಲ್ಲಿ ವೆಂಚರ್ ಕ್ಯಾಪಿಟಲ್ ಸಂಬಂಧಪಟ್ಟಂತೆ ಗೋರ್ಮೆಂಟ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಹೆಲ್ಪ್ ಮಾಡುತ್ತೆ. ಇವೆಲ್ಲ ಮಾಡಿದ ನಂತರ ಇಲ್ಲಿಗೆ ಮಾರ್ಕೆಟಿಂಗು ಇನ್ ದಿಸ್ ಚಾಪ್ಟರ್ ಕಂಪ್ಲೀಟ್.